ವಿಘ್ನೇಶ್ವರ ಭಟ್ ಅವರೇ, ನಮಸ್ಕಾರ. ನಮಸ್ಕಾರ. ಕೃಷಿಯನ್ನ ನಿಸರ್ಗಕ್ಕೆ ಹತ್ತಿರವಾಗಿ ಮಾಡಬೇಕು ಅಂದ್ರೆ ಏನೇನು ಮಾಡಬೇಕು, ಏನು ಮಾಡಬಾರದು? ನಿಸರ್ಗಕ್ಕೆ ಹತ್ತಿರವಾಗಿ ಕೃಷಿ ಮಾಡಬೇಕು ಅಂತಂದ್ರೆ ನೈಸರ್ಗಿಕವಾಗಿ ಅಂದ್ರೆ ಮೊದಲಿನಿಂದ ಸಾಂಪ್ರದಾಯಿಕವಾದಂತ ಕೃಷಿ ಏನು ಬಂದಿತ್ತೋ ಅದನ್ನ ಜಾಸ್ತಿಯಾಗಿ ಉಳಿಸ್ಕೊಂಡು ಹೋಗ್ಲಿಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು. ಆಧುನೀಕರಣ ಬೇಕು, ವಿಶೇಷ ಒತ್ತು ಕೊಟ್ಟು ಪೂರ್ವಜರು ಮಾಡಿಟ್ಟಂತದ್ದನ್ನು ಹಾಳು ಮಾಡಿಕೊಂಡು ಹೋಗದೇ ಇದ್ದಂತೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಈಗ ಸಾಂಪ್ರದಾಯಿಕ ಕೃಷಿ ವಿಧಾನಗಳಿಗೂ ಇತ್ತೀಚೆಗೆ ಬಂದಿರುವಂತಹ ಒಂದು ಸುಧಾರಿತ ಕೃಷಿ ಕ್ರಮಗಳಿಗೂ ಏನು ವ್ಯತ್ಯಾಸ ಇದೆ, ಏನು ಒಳ್ಳೇದಿದೆ? ಇತ್ತೀಚೆಗೆ ಬಂದಂತ ಕೃಷಿಯಿಂದ ಬೆಳೆಗಳು ಜಾಸ್ತಿ ಆಗ್ತಾ ಇದೆ, ನೋಡ್ಲಿಕ್ಕೆ ಚಂದ ಕಾಣ್ತಾ ಇದೆ, ಕೆಲವರು ಸ್ವಾವಲಂಬಿಗಳಾಗಿಯೂ ಕಾಣ್ತಾ ಇದ್ದಾರೆ. ಆದ್ರೆ ವಸ್ತುಸ್ಥಿತಿ ಎಷ್ಟೋ ರೈತರು ಸಾಲದೆಡೆಗೆ ಹೋಗ್ತಾ ಇದ್ದಾರೇನೋ ಅನ್ನುವಂತ ಒಂದು ಭಾವನೆ ಜಾಸ್ತಿ ಕಾಡ್ತಾ ಇದೆ. ಯಾಕಂದ್ರೆ ರೈತರು ಸ್ವಾವಲಂಬಿಗಳಾಗಬೇಕು, ಸ್ವತಂತ್ರವಾಗಿ ಬದುಕುವಂತವ್ರಾಗಬೇಕು, ಬೇರೆಯವರ ಹತ್ರ ಅಂತೇಳಿ ಕೇಳುವಂತ ಒಂದು ಪ್ರವೃತ್ತಿಯವರ ಆಗ್ಬಾರದು ಅನ್ನೋದು ನನ್ನ ಅಭಿಲಾಷೆ. ಈಗ ನಿಮ್ಮ ಒಂದು ಕೃಷಿಯಲ್ಲಿ ಈ ಸಮಗ್ರ ಕೃಷಿ ವಿಧಾನವನ್ನ ಹೇಗೆ ಅಳವಡಿಸಿಕೊಂಡಿದ್ರಿ ನೀವು? ಒಂದೇ ಬೆಳೆಯನ್ನ ನಂಬಿ ಬದುಕುವಂತ ಒಂದು ಪ್ರವೃತ್ತಿಯನ್ನ ರೈತರು ಮಾಡಬಾರದು. ಅಡಿಕೆ, ಬಾಳೆ, ತೆಂಗು, ಕಾಳುಮೆಣಸು, ಯಾಲಕ್ಕಿ, ದಾಲ್ಚಿನ್ನಿ, ಲವಂಗ, ಇನ್ನು ಇತ್ತೀಚೆಗೆ ಬರ್ತಾ ಇದ್ದಂತ ಕಾಫಿಯನ್ನು ಸೇರಿಸ್ಕೊಂಡು, ನಾನಿನ್ನು ಕಂಪ್ಲೀಟ್ ಕಾಫಿಯಾಗಿ ಅಳವಡಲಿಲ್ಲ, ಆದ್ರೆ ಮುಂದಿನ ದಿನಗಳಲ್ಲಿ ಈಗ ಅದನ್ನ ಅಳವಡಿಸ್ಕೊಡ್ಲಿಕ್ಕಾಗಿ ಪ್ರಯತ್ನವನ್ನ ಮಾಡಬೇಕು ಅನ್ನೋಂಥದ್ದು ಒಂದು ಒತ್ತಾಸೆ ಇದೆ. ಸಮಗ್ರ ಜೇನು ಕೃಷಿಯೂ ನಮ್ದಿದೆ, ಹೈನುಗಾರಿಕೆಯೂ ಸಹ ಇದೆ. ಈಗ 365 ದಿವಸವೂ ಕೂಡ ಕೃಷಿಯ ಜೊತೆಗೆ ಇನ್ನಷ್ಟು ಉದ್ಯಮಗಳನ್ನ ಸೇರಿಸಿಕೊಂಡ್ರೆ ತೊಡಗಿಸಿಕೊಂಡ ಹಾಗಾಗ್ತದೆ, ಜೊತೆಗೆ ಒಂದು ಸಮಯದ ಸದುಪಯೋಗ ಹಾಗೂ ಆರ್ಥಿಕವಾಗಿಯೂ ಕೂಡ ಲಾಭದಾಯಕ ಅಂತ ನಿಮ್ಮ ಅನಿಸಿಕೆ? ನಿಜವಾಗಿಯೂ ಹೌದು. ಯಾಕೆಂದ್ರೆ ರೈತರಿಗೆ 365 ದಿವಸ ಕೆಲಸ ಹೇಗಿರ್ತದೋ ಅದೇ ರೀತಿಯಾಗಿ ಆದಾಯದ ಮೂಲನೂ ಇರಲೇಬೇಕು, ಇದ್ದೇ ಇರ್ತದೆ. ಆವಾಗ ಕುಟುಂಬ ಆರ್ಥಿಕವಾಗಿ ಸದೃಢವಾಗಿ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ. ಕುಟುಂಬದಲ್ಲಿ ಎಲ್ಲರಿಗೂ ಕೆಲಸ, ಎಲ್ಲರಿಗೂ ಆದಾಯ, ಎಲ್ಲರ ಮಾನಸಿಕ ನೆಮ್ಮದಿ, ಎಲ್ಲರೂ ಸಹ ಖುಷಿಯಿಂದ ಬದುಕಲಿಕ್ಕೆ ಅನುಕೂಲ ಆಗ್ತದೆ. ಅದರಲ್ಲಿ ವಯಸ್ಸಾದವರು ಇರಬಹುದು, ಚಿಕ್ಕವರು ಇರಬಹುದು, ಪ್ರತಿಯೊಬ್ಬರಿಗೆ ಅವರ ಹಂತದ ಕೆಲಸವನ್ನ ಅವ್ರವ್ರು ನಿಭಾಯಿಸಿಕೊಂಡು ಹೋದವಾಗ ಯಾರಿಗೂ ಕೆಲಸ ಇಲ್ಲ ಅನ್ನೋದು ಇಲ್ಲ, ಆದಾಯ ಮೂಲವೂ ಇದ್ದೇ ಇರ್ತದೆ. ಇದೇ ಪ್ರಶ್ನೆಯನ್ನ ಸ್ವಲ್ಪ ಮುಂದುವರಿಸಿ ಹೇಳುವುದಿದ್ರೆ, ಕೃಷಿ ಕುಟುಂಬದ ಎಲ್ಲ ಸದಸ್ಯರು ಸಕ್ರಿಯವಾಗಿ ಕೃಷಿಯಲ್ಲಿ ಹೇಗೆ ತೊಡಗಿಸಿಕೊಳ್ಬಹುದು? ಸಕ್ರಿಯವಾಗಿ ಅಂದ್ರೆ ಉದಾಹರಣೆ ಹೇಳಬೇಕು ಅಂತಂದ್ರೆ, ಸಾಧಾರಣ ಯಂಗ್ ಏಜ್ ಅಂತವ್ರು, ಒಳ್ಳೆ ಗಟ್ಟಿಮುಟ್ಟಾದಂತ ಇದ್ದಂಥವ್ರು, ಅವ್ರ ಹತ್ರ ಶಾರೀರಿಕವಾಗಿ ಏನು ಭಾರವಾದಂತ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನ ಅವ್ರು ಮಾಡಬಹುದು. ಮಹಿಳೆಯರಿದ್ದಂಥವ್ರು ತರಕಾರಿ, ಹೂವಿನ ಗಿಡ, ಮನೆಯಲ್ಲಿ ಅಡಿಗೆ ಕೆಲಸ, ಹೈನುಗಾರಿಕೆಯಲ್ಲಿ ತೊಡಗಿಕೊಳ್ಳುವಂತಹದ್ದು, ಇಂಥ ಕೆಲಸವನ್ನು ಸಹ ಅವರದ್ದು ಕುಟುಂಬದಲ್ಲಿ ದೊಡ್ಡ ಸಹಭಾಗಿತ್ವ ಇರ್ತದೆ. ಉಳಿದ ಕ್ಷೇತ್ರದಲ್ಲೂ ಸಹ ತೊಡಗಿಕೊಳ್ಳಬಹುದು ಅವರು ಸಮಯ ಬಂದವಾಗ. ಈಗ ಅದರಲ್ಲಿ ನಮ್ಮ ಮನೆಯವರು ಸಹ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ತೊಡಗಿಕೊಳ್ತಾ ಇದ್ದಾರೆ. ಈಗ ಹಿರಿಯ ಮಗ ಧಾರವಾಡ ಹೈಕೋರ್ಟ್ ನಲ್ಲಿ ಅಡ್ವೊಕೇಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಎರಡನೇ ಮಗ ಧಾರವಾಡ ಅಗ್ರಿ ಕಾಲೇಜ್ನಲ್ಲಿ ಓದಿದಂಥವರು ಹೈನುಗಾರಿಕೆ, ಜೇನು ಸಾಕಾಣಿಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಅವು ಎಲ್ಲರಿಗೂ ಕೋಆರ್ಡಿನೇಟರ್ ಈಗ ನಾನಾಗಿ ಕೆಲಸ ಮಾಡ್ತಾ ಇದ್ದಂಥದ್ದು. ಈಗ ಎಷ್ಟೋ ಸಾರಿ ಹೇಳುವಂತಹದ್ದು, ಕೃಷಿ ಉತ್ಪನ್ನವನ್ನ ನೇರವಾಗಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ಹೆಚ್ಚಿನ ಒಂದು ಲಾಭವನ್ನ ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ, ರೈತರ ಮಟ್ಟದಲ್ಲಿ ಈ ಕೃಷಿ ಉತ್ಪನ್ನಗಳ ಒಂದು ಮೌಲ್ಯವರ್ಧನೆ ಮಾಡುವಂತಹದ್ದು ಅಥವಾ ವ್ಯಾಲ್ಯೂ ಎಡಿಷನ್ ಅಂತ ಹೇಳ್ತೀವಿ, ಇದನ್ನ ಹೇಗೆ ಸಾಧಿಸಬಹುದು? ವ್ಯಾಲ್ಯೂ ಎಡಿಷನ್ ಒಂದ್ ಹಂತದಲ್ಲಿ ಮಾತ್ರ ಮಾಡಬಹುದು. ರೈತನಾಗಿದ್ದುಕೊಂಡು ವ್ಯಾಲ್ಯೂ ಎಡಿಷನ್ ಮಾರ್ಕೆಟಿಂಗು ಇದನ್ನು ಮಾಡ್ಲಿಕ್ಕೆ ವಿಪರೀತವಾಗಿ ಹೊರಟ್ರೆ ಉತ್ಪಾದನೆ ಕುಂಠಿತ ಆಗ್ತದೆ. ಅದಕ್ಕಾಗಿ ರೈತ ತನ್ನ ವ್ಯಾಪ್ತಿಯಲ್ಲಿ ತಾನೇನು ಮಾಡಬಹುದು, ಆ ವ್ಯಾಪ್ತಿಗೆ ಸೀಮಿತವಾಗಿ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡುವಂತಹದ್ದು. ಅದಕ್ಕಾಗಿ ಅವನು ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಬೇಕು. ಇನ್ನು ಸಾಧ್ಯ ಇದ್ದು ಮನೆಯಲ್ಲಿ ಸಹ ಸದಸ್ಯರಿದ್ರೆ ಅವರು ಈಗ ಉಪ ಉದ್ದಿಮೆಗಳೆಲ್ಲ ತೊಡಕೊಂಡು ಮೌಲ್ಯವರ್ಧನೆಯನ್ನ ಮಾಡಿಕೊಡ್ಲಿಕ್ಕೂ ಸಾಧ್ಯ ಆಗ್ಬೋದು. ಕೆಲವು ಉದಾಹರಣೆ ಹೇಳಿ. ಈಗ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಕೈ ಜೋಡಿಸಿಕೊಂಡು ಮೌಲ್ಯವರ್ಧನೆಯನ್ನ ಹೇಗೆ ಮಾಡಬಹುದು ಅಂತ? ಮೌಲ್ಯವರ್ಧನೆಯನ್ನ ಮಾಡಬಹುದು ಅಂತಂದ್ರೆ, ಈಗ ಉದಾಹರಣೆ ಜೇನು ಕೃಷಿ. ಈಗ ಸಹಕಾರದಿಂದ ಜೇನು ಕೃಷಿಯನ್ನ ಈಗ ನಾವು ಮಾಡ್ತೇವೆ. ಈಗ ಅದನ್ನ ಜೇನು ತುಪ್ಪವನ್ನು ತೆಗೆದು ಸಂಸ್ಕರಣೆ ಮಾಡಿ ಪ್ಯಾಕಿಂಗ್ ಮಾಡಿ ಮಾರ್ಕೆಟಿಗೆ ತಂದು ನಮ್ಮದಾದಂತ ಲಭ್ಯ ಇದ್ದಂತ ಹೆಚ್ಚಿನದಾಗಿ ನಾವು ಮಾರ್ಕೆಟ್ ನಲ್ಲಿ ಎಲ್ಲೂ ಜೇನುತುಪ್ಪವನ್ನು ಇಡ್ತಾ ಇಲ್ಲ. ನಮ್ಮ ಫ್ರೆಂಡ್ ಸರ್ಕಲ್ ಉಳಿದವರೆಲ್ಲ ಏನಿದ್ದಾರೆ, ಶುದ್ಧವಾದಂತ ಜೇನುತುಪ್ಪ ಏನ್ ಸಿಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವರು ಬಂದು ನಮ್ಮ ಹತ್ರ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಖರೀದಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಮತ್ತಿನ್ ಹಾಲು ಸಹ ಹಾಗೆಯೇ
ನಮ್ಮ ಹತ್ರ ಏನಾಗ್ತದೋ ಹೆಚ್ಚಿನದಾಗಿ ಆ ಹಾಲನ್ನ ಉತ್ಪಾದನೆಯನ್ನ ಮಾಡಿ ಮಾರ್ಕೆಟ್ ಮಾಡುವಂತ ಒಂದು ವ್ಯವಸ್ಥೆ ಸಮೀಪದಲ್ಲಿ ಕೆಲವು ಸಹಕಾರಿ ಸಂಘಗಳು ಇದ್ದಾವೆ. ಈಗ ಅವ್ರ ಮುಖಾಂತರ ನಾವು ಮಾಡುವಂತದ್ದು. ತರಕಾರಿ ಬೆಳೆಯನ್ನ ಮನೆಯವರು ಬೆಳೀತಾರೆ. ಹೆಚ್ಚಿನದಾಗಿತ್ತು ಅಂತಂದ್ರೆ ಈಗ ಅದನ್ನು ಸಹ ಸಮೀಪದಲ್ಲಿ ಅಗತ್ಯತೆ ಉಳ್ಳಂತವ್ರು ಈಗ ಹತ್ತಿರದ ಅಂಗಡಿಗಳು ಯಾವ್ದಿದೆಯೋ ಅದಕ್ಕೆ ನಾವು ಕೊಟ್ಟು ಮಾರಾಟವನ್ನು ಮಾಡುವಂತ ಒಂದು ವ್ಯವಸ್ಥೆ ಇದೆ. ತರಕಾರಿ ಬೀಜವನ್ನು ಸಹ ಸಾವಯವವಾಗಿ ಬೆಳೆದಂತದ್ದನ್ನ ಮನೆಯವರು ಮಾರಾಟ ಮಾಡ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ವಾತಾವರಣದಲ್ಲಿ ಸಾಕಷ್ಟು ಏರುಪೇರು ಆಗುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಅಧಿಕವಾದಂತಹ ಮಳೆ ಅಥವಾ ಅಕಾಲಿಕ ಮಳೆ ಬರುವಂತಹದ್ದು, ಅಥವಾ ಬೇಸಿಗೆಯಲ್ಲಿ ತಾಪಮಾನ 35-40 ತನಕ ಹೋಗುವಂತಹದ್ದು. ಈ ವೈಪರೀತ್ಯದಿಂದಾಗಿ ಜೇನು ಕೃಷಿಗೆ ಯಾವ ರೀತಿಯ ಒಂದು ತೊಡಕು ಉಂಟಾಗಿದೆ ಅಂತ? ವೈಪರೀತ್ಯದಿಂದ ಜೇನು ಕೃಷಿಗೆ ಬಹಳ ತೊಂದರೆ ಅಂತಂದ್ರೆ, ಈಗ ಕಳೆದ ವರ್ಷನೇ ಉದಾಹರಣೆ ಹೇಳಬೇಕು ಅಂತಂದ್ರೆ, ಮಳೆ ಅತಿಯಾಯ್ತು, ಬೇಸಿಗೆಯಲ್ಲಿ ಅತಿಯಾದಂತ ಹೂ ಇಲ್ಲ, ಪ್ರಾಕೃತಿಕವಾದಂತಹ ಒಂದು ಹೂವಿನ ಕೊರತೆ ಅಂದ್ರೆ ಜೇನಿಗೆ ಆಹಾರದ ಕೊರತೆಯಿಂದಾಗಿ ಇಳುವರಿ ಎಲ್ಲಾ ಕಡೆಯಲ್ಲೂ ಜೇನುತುಪ್ಪದ ಇಳುವರಿ ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಆಗಿದೆ. ಹಾಗಾದ್ರೆ ಮಾರ್ಕೆಟ್ ಚೆನ್ನಾಗೇ ಇದೆ. ಈಗ ಅದಕ್ಕಾಗಿ ಜೇನು ಉತ್ಪಾದನೆ ವಿಷಯದಲ್ಲಿ ಅಂತ ತೊಂದರೆ ಏನಂತ ಇಲ್ಲ. ಇನ್ನು ಟೆಂಪರೇಚರ್ ಹೆಚ್ಚಾಗಿದ್ದು ಅಂದ್ರೆ ಜೇನು ಕೃಷಿ ಬಿಟ್ಟು ಉಳಿದವೆಲ್ಲ ಬೆಳೆಗಳನ್ನೂ ಕಂಪೇರ್ ಮಾಡಿದವಾಗ ಅಕಾಲಿಕ ಮಳೆ, ಬೇಸಿಗೆಯಲ್ಲಿ ಮೊದಲೇ ಮಳೆ ಬಿದ್ದಿದ್ರಿಂದ ಅಡಿಕೆಯ ಇಳುವರಿ ಈ ವರ್ಷ ಬಹಳ ಮಟ್ಟದಲ್ಲಿ ಕಡಿಮೆ ಇದೆ. ಈಗಿದು ರೈತರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಕಷ್ಟವನ್ನ ಉಂಟು ಮಾಡುವಂತ ಒಂದು ಸಂದರ್ಭ ಇದೆ. ಈಗ ಜೇನು ಕೃಷಿಗೆ ಪೂರಕವಾಗಿ ಇನ್ನೊಂದೆರಡು ಪ್ರಶ್ನೆಗಳನ್ನ ಕೇಳಬೇಕು. ಈಗ ಇಲ್ಲಿಯ ಒಂದು ವಾತಾವರಣ, ಪೂರಕವಾದಂತಹ ಒಂದು ಪರಿಸರ ಜೇನು ಕೃಷಿಗೆ ಯಾವ ರೀತಿ ನೆರವಾಗ್ತಾ ಇದೆ ಎನ್ನುವಂತಹದ್ದು, ಮತ್ತು ಇತ್ತೀಚೆಗೆ ಈಗ 1990ರ ನಂತರದ ವರ್ಷಗಳಲ್ಲಿ ಥೈಸಾಕ್ ಬ್ರೂಡ್ ಎನ್ನುವಂತ ಒಂದು ಕಾಯಿಲೆ ಬಂದಿದೆ ಅಂತ ಹೇಳಿ, ಇದರ ಒಂದು ಸದ್ಯದ ಒಂದು ಪರಿಸ್ಥಿತಿ ಎಲ್ಲ ಹೇಗಿದೆ? ಇದಕ್ಕೆ ಉತ್ತರ ಅಂತಂದ್ರೆ, ಜೇನು ಪೆಟ್ಟಿಗೆ ನಮ್ಮ ಹತ್ರ ಸಂಖ್ಯೆ ಎಷ್ಟು ಆಧಾರದಲ್ಲಿದೆ ಅನ್ನೋದನ್ನ ಒಂದನೇದಾಗಿ ಗಮನದಲ್ಲಿ ಇಟ್ಟುಕೊಳ್ಳುವಂತದ್ದು. ಈಗ ನಮ್ಮ ಹತ್ರ ಸಾಧಾರಣ ಒಂದು 60 ಬಾಕ್ಸ್ ಇದೆ ಅನ್ನೋ ಉದಾಹರಣೆಯನ್ನ ನಾವು ಇಟ್ಟುಕೊಂಡಾಗ ಜೇನು ಕೃಷಿಯನ್ನ ಒಂದೇ ಸ್ಥಳದಲ್ಲಿ ಎಂದೂ ಇಟ್ಕೊಳ್ಬಾರದು. ಮನೆ ಹತ್ರ ಹೂವಿನ ಲಭ್ಯತೆ, ಜೇನಿಗಾಗಿ ಆಹಾರ ಲಭ್ಯತೆ, ಹೂ ಎಷ್ಟು ಸಿಗ್ತದೆ ಅನ್ನೋದನ್ನ ಅಂದಾಜು ಮಾಡಿಕೊಂಡು ಮನೆ ಹತ್ರನ ಒಂದು 10ರಿಂದ 15 ಪೆಟ್ಟಿಗೆಯನ್ನ ಒಂದೊಂದು ಕಡೆ 3-4 ಕಡೆಯಲ್ಲಿ ಇಟ್ಕೊಂಡಾಗ ವಿಶೇಷವಾದಂಥ ಈ ರೋಗಗಳು ಬಂದ ಹೊತ್ತಿನಲ್ಲಿ ಎಲ್ಲಿಯೋ ಒಂದು ಸ್ಪ್ಲಾಟ್ನಲ್ಲಿ ಬಂತು ಅಥವಾ ಯಾರೋ ರಾಸಾಯನಿಕವನ್ನ ಸಿಂಪರಣೆ ಮಾಡಿ ಜೇನು ಅಲ್ಲಿ ಹಾಳಾಯ್ತು ಅಂತಾದ್ರೂ ನಾವು ನಷ್ಟ ಅಳವಡುವಂತ ಒಂದು ಪ್ರಶ್ನೆ ಬರೋದಿಲ್ಲ. ಇನ್ನೊಂದು ಕಡೆ ನಾವು ಬ್ಯಾಲೆನ್ಸಿಂಗ್ ಆಗಿ ಅದನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇರ್ತದೆ. ಧೈರ್ಯವಾಗಿ ಅವಾಗ ಬದುಕಬಹುದು. ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಇರಬೇಕು ಅಂತ ಹೇಳುವಂತಹದ್ದು, ಹೈನುಗಾರಿಕೆ ನಿರ್ವಹಣೆ ಮಾಡುವಂತಹದ್ದು ಅಂದ್ರೆ ಹಸುಗಳನ್ನ ಸಾಕುವಂತಹದ್ದು ಕೂಡ ಬಹಳಷ್ಟು ಕಷ್ಟದಾಯಕ ಎನ್ನುವಂತಹ ಒಂದು ಹಿನ್ನೆಲೆ. ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಹೇಗೆ ನಿಭಾಯಿಸಬಹುದು ಕೃಷಿಯನ್ನ ಅಂತ? ಕೃಷಿಯನ್ನ ನಿಭಾಯಿಸುವುದು ಅಂತಂದ್ರೆ ಅವರವರ ಹಿಡುವಳಿಯನ್ನ ನೋಡಿಕೊಂಡು ಕ್ಷೇತ್ರವಾರು ದನವನ್ನ ಸಾಕುವಂತ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಬೇಕು. ಪ್ರತಿಯೊಬ್ಬರು ಕೃಷಿಯಿಂದ ವಿಮುಖರಾದ್ರೆ ಭವಿಷ್ಯದಲ್ಲಿ ಕೆಟ್ಟ ದಿನಗಳು ಕಾಣಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ಈಗ ಸಣ್ಣ ಹಿಡುವಳಿದಾರ ಇದ್ದ ಅಂತಂದ್ರೆ 1-2 ಆಕಳು, ದೊಡ್ಡ ಹಿಡುವಳಿ ಅವು ಕಚ್ಚಾ ವಸ್ತು ಪೂರೈಕೆ, ಮೇವಿನ ಪೂರೈಕೆ, ಇದನ್ನ ಅವಲಂಬಿಸಿ ಅವನ ವಯಸ್ಸು, ದುಡಿಯುವಂತವನ ವಯಸ್ಸು ಸಹ ಕುಟುಂಬದಲ್ಲಿಯ ಸದಸ್ಯರ ಸಂಖ್ಯೆ ಇದನ್ನ ನೋಡಿ ಆ ಉದ್ಯೋಗವನ್ನ ಅವ ಆಯ್ಕೆ ಮಾಡ್ಕೊಳ್ಬೇಕು. ಯಾಕೆ ಕೇಳಿದ್ರೆ ವಿಪರೀತವಾದಂತ ಎಕ್ಸ್ಪ್ಯಾನ್ಷನ್ ಇದನ್ನ ಮಾಡಲಿಕ್ಕೆ ಹೊರಟು ತನ್ನ ಸ್ವಾವಲಂಬನೆಯನ್ನ ಕಳ್ಕೊಂಡು ಹಣಕಾಸು ಮುಗ್ಗಟ್ಟಿಗೆ ಈಡಾಗಬಾರದು. ಆ ಎಚ್ಚರಿಕೆಯನ್ನು ಇಟ್ಟುಕೊಂಡು ಅವ ವ್ಯವಹಾರವನ್ನ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಈಗ ಕೃಷಿಯಲ್ಲಿ ಮಿಶ್ರ ಬೆಳೆ ಪದ್ಧತಿಯನ್ನು ಅನುಸರಿಸಬೇಕು ಅನ್ನುವಂಥ ಒಂದು ವಿಚಾರ ನೀವು ಯಾವ ರೀತಿ ಅಳವಡಿಸಿಕೊಂಡಿದ್ರಿ? ಇದರ ಒಂದು ಉಪಯೋಗ ಏನು? ಮಿಶ್ರ ಬೆಳೆಯಾಗಿ ಈಗ ನಾವು ಲವಂಗವನ್ನ ಹಾಕ್ತಾ ಇದ್ದೀವಿ, ದಾಲ್ಚಿನ್ನಿಯನ್ನು ಹಾಕಿದ್ದೀವಿ, ಕಾಳುಮೆಣಸನ್ನು ಹಾಕ್ತಾ ಇದ್ದೀವಿ. ಈಗ ಕಾಳುಮೆಣಸು ಹಾಕಿದವಾಗ ಈಗ ಅದರಲ್ಲಿ ಬೋಳ್ಕಾಳು ಅಂತೇಳಿ ಈಗ ವೈಟ್ ಪೆಪ್ಪರ್ ಇದನ್ನೂ ಸಹ ಮಾಡಬಾರ್ದು. ಒಳ್ಳೆ ಗುಣಮಟ್ಟದ ಕಾಳನ್ನು, ಕಪ್ಪು ಕಾಳನ್ನು, ಈಗ ಆಧುನಿಕ ಪದ್ಧತಿ ಪ್ರಕಾರ ಕಪ್ಪು ಕಾಳವನ್ನ ಚೆನ್ನಾಗಿ ತಯಾರು ಮಾಡುವಂತ ಒಂದು ವೈಜ್ಞಾನಿಕ ವಿಧಾನವೂ ಇದೆ. ಆ ಪದ್ಧತಿಯಂತೆ ಈಗ ಅದನ್ನೂ ಮಾಡಿಕೊಂಡು ಈಗ ಮಾಡಬಹುದು. ಇನ್ನು ಕಾಫಿಯನ್ನೂ ಸಹ ಮಾಡಬಹುದು. ಈಗ ಅನೋಟ ಅಂತೇಳಿ ಈಗೇನೋ ಬರ್ತಾ ಇದೆ. ಈಗ ಆ ಕೃಷಿಗೂ ಈಗಾಗಲೇ ನಮ್ಮ ಹುಡುಗ ತೊಡ್ಕೊಂಡಿದ್ದಾನೆ. ಈಗ ಅದನ್ನ ಅನೋಟ ಅಂದ್ರ ಇದ್ರ ಬೀಜ ಯಾವುದು, ಆಹಾರ ಸಂಸ್ಕರಣೆಯಲ್ಲಿ ಕೃತಕ ಬಣ್ಣವನ್ನ ಬಿಟ್ಟು ನೈಸರ್ಗಿಕ ಬಣ್ಣವನ್ನ ಬಳಕೆ ಮಾಡುವಂತದ್ದು. ಈಗ ಆ ಕೃಷಿಯಲ್ಲೂ ತೊಡಕೊಳ್ಬೇಕು ಅನ್ನೋಂಥದ್ದನ್ನ ಈಗ ಅವನ ಇಚ್ಛೆ ಇದೆ. ಈಗ ಅದು ವಿಚಾರ ಮಾಡ್ತಾ ಇದ್ದೀವಿ, ಪ್ರಾರಂಭ ಮಾಡಿದೀವಿ. ಕೆಲವೇ ಸೀಮಿತ ಗಿಡಗಳು ಸಂಖ್ಯೆಯಲ್ಲಿ ಇಟ್ಟುಕೊಂಡು. ಈ ದಾಲ್ಚೀನಿ ಅಥವಾ ಇಂಥ ಒಂದು ಸಂಬಾರ ಪದಾರ್ಥಗಳ ಬಂದ್ರೆ ಅವುಗಳ ಒಂದು ಕೃಷಿ ಕ್ರಮದ ಬಗ್ಗೆ ಹೇಳಿ. ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ದಾಲ್ಚಿನಿ, ಲವಂಗ, ಜಾಯಿಕಾಯಿ ಇಂಥದನ್ನೆಲ್ಲ ಹೇಗೆ ಹಾಕೋಬಹುದು? ಹೆಚ್ಚಾಗಿ ಎಲ್ಲ ಅಂಚಿರ್ತದ, ಮಧ್ಯದಲ್ಲಿ ಕಾಫಿ ಇಂಥವನ್ನ ಹಾಕೊಳ್ಬಹುದು, ಕಾಳು ಮೆಣಸಿ ಇರ್ತದೆ, ಏಲಕ್ಕಿಯನ್ನ ಬೆಳಿಬಹುದು. ಆದ್ರೆ ಬೌಂಡ್ರಿ ಈಗ ಹೊರಸುತ್ತಿನ ಎಲ್ಲಾ ಕ್ಷೇತ್ರದಲ್ಲಿ ಈ ತರದ ಬೆಳೆಗಳನ್ನ ಬೆಳೆದವಾಗ ಆರ್ಥಿಕವಾಗೂ ಸದೃಢ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಾ ದಿವಸಗಳಲ್ಲೂ ಆದಾಯ, ಕೆಲಸ
ಎರಡೂ ಇದ್ದೇ ಇರ್ತದೆ ಅವಾಗ. ಮಳೆಗಾಲದಲ್ಲಿ ಕೃಷಿ ಉತ್ಪನ್ನಗಳ ಒಂದು ಸಂಸ್ಕರಣೆ ಮಾಡುವಂತಹದ್ದು ಒಂದು ಸವಾಲು ಅಂತ ಅನ್ಸೋದಿಲ್ವಾ? ಅದಕ್ಕೂ ಇತ್ತೀಚೆಗೆ ಈಗ ಪಾಲಿ ಹೌಸ್ ಅಂತೇಳಿ ಈಗೆಲ್ಲ ವ್ಯವಸ್ಥೆಗಳು ಬರ್ತಾ ಇದ್ದಾವೆ. ಈಗ ಆ ವ್ಯವಸ್ಥೆ ಮುಖಾಂತರ ಈಗ ಅದಕ್ಕೂ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಇನ್ನೊಂದು ವಿಚಾರ, ಈಗ ಅಂತರ ಸಾಗಾಟ ಎನ್ನುವಂಥದ್ದು ಅಥವಾ ಒಳಗಡೆಗೆ ಗೊಬ್ಬರವೋ ಅಥವಾ ಅಡಿಕೆಯನ್ನು ಮನೆಗೆ ಸಾಗಿಸುವಂತಹದ್ದು, ಇದಕ್ಕೆ ಯಾವ ರೀತಿ ವ್ಯವಸ್ಥೆ ಇದೆ? ಈಗ ಇದಕ್ಕೆ ಆಧುನಿಕ ತಂತ್ರಜ್ಞಾನ ಪ್ರಕಾರ ಮೋಟೋ ಕಾರ್ಟು ಅಥವಾ ಎಲ್ಲ ವ್ಯವಸ್ಥೆಗಳು ಈಗಾಗಲೇ ಮಾರ್ಕೆಟ್ನಲ್ಲಿ ಬೇಕಷ್ಟು ಬಂದಿದೆ, ಅದನ್ನೂ ಬಳಕೆ ಮಾಡಬಹುದು. ಮತ್ತೆ ಇನ್ನೊಂದೇನು ಕೇಳಿದ್ರೆ, ಜಮೀನಲ್ಲಿಯೇ ಹೆಚ್ಚಿನ ಕಚ್ಚಾ ವಸ್ತುವನ್ನ ತಗೊಂಡು ಹೋಗಿ ಸಾಗಾಟ, ಲೇಬರ್ ಅನ್ನ ಕಡಿಮೆ ಮಾಡಿಕೊಂಡು ಕೃಷಿಯನ್ನ ಮಾಡಿದವಾಗ ಆರ್ಥಿಕವಾಗಿ ಉಳಿತಾಯ ಸಾಧ್ಯತೆ ಇದೆ. ಯಾಕೆ ಕೇಳಿದ್ರೆ, ಜೀವಾಮೃತವನ್ನ ಮಾಡೋದು, ಕಚ್ಚಾ ವಸ್ತುವನ್ನ ಗೊಬ್ಬರ ಗುಂಡಿಗೆ ಹಾಕೋದು, ಗೊಬ್ಬರ ಗುಂಡಿಯಿಂದ ಮತ್ತೆ ರಿಪೀಟ್ ಆಗಿ ತಗೊಂಡು ಹೋಗೋದು, ಮತ್ತೆ ಬೇರೆ ಕಡೆ ಹಾಕೋದು, ಪದೇ ಪದೇ ಕೆಲಸವನ್ನ ಮಾಡ್ತಾ ಹೋದ ಹಾಗೆ ಕೂಲಿ ಆಳಿನ ಸಮಸ್ಯೆ ಜಾಸ್ತಿ ಆಗ್ತದೆ. ಅದಕ್ಕಿಂತ ನೇರವಾಗಿ ಆ ಕಚ್ಚಾ ವಸ್ತುವನ್ನ ಜಮೀನಿಗೆ ಗಿಡದ ಬುಡಕ್ಕೆ ಹಾಕದವಾಗ ಅಲ್ಲಿಯೇ ಗೊಬ್ಬರವನ್ನು ಉತ್ಪಾದನೆ ಮಾಡಲಿಕ್ಕೆ ಈಗ ಜೀವಾಮೃತ ಪದ್ಧತಿ ಇಂಥದ್ದನ್ನ ಬಳಕೆ ಮಾಡದವಾಗ ಸಾಧ್ಯತೆ ಆಗ್ತದೆ. ಸ್ವಲ್ಪ ಹೇಳಿ, ಈ ಜೀವಾಮೃತದ ತಯಾರಿ ಮತ್ತು ಇದರ ಒಂದು ಉಪಯೋಗ ಮತ್ತು ಯಾವ ರೀತಿ ಒಂದು ಬದಲಾವಣೆ ಕಾಣುತ್ತದೆ ಬೆಳೆಗಳಲ್ಲಿ ಅಂತ. ಜೀವಾಮೃತ ಮಾಡೋದಾದ್ರೆ ಮತ್ತೆ ವಿಶೇಷ ಏನು ಬೇಡ, ನಾಟಿ ಹಸು ಇದ್ರೂ ಒಳ್ಳೆಯದು. ಒಂದನ್ನು ಇಲ್ಲ ಅಂತಾದ್ರೆ ಈಗ ಜಾತಿ ಜರ್ಸಿ ಹಸುಗಳಲ್ಲೂ ಸಹ ಮಾಡಬಹುದು, ಅಂತ ಕೆಟ್ಟ ಪರಿಣಾಮ ಏನಿಲ್ಲ. ಆದ್ರೆ ಪರಿಣಾಮ ಸ್ವಲ್ಪ ಕಡಿಮೆ ಆಗ್ಬಹುದು ಅದರಲ್ಲಿ. ಈಗ ಅದಕ್ಕೆ ಒಂದು 10 ಲೀಟರ್ ಗೋಮೂತ್ರ, 10 kg ಸಗಣಿ, ಈ ದ್ವಿದಳ ಧಾನ್ಯದ ಹಿಟ್ಟು, ಎಣ್ಣೆ ಹಿಟ್ಟಲ್ಲ ಅದರಲ್ಲಿ, ದ್ವಿದಳ ಧಾನ್ಯದ ಹಿಟ್ಟು ಅಂತಂದ್ರೆ ಈಗ ಸಾಧಾರಣ ಉದ್ದು, ಹೆಸರು, ಗೋಧಿ ಹಿಟ್ಟು, ಉದ್ದು, ಹೆಸರು ಇಂಥವನ್ನ ದ್ವಿದಳ ಧಾನ್ಯದ ಹಿಟ್ಟನ್ನ ಬಳಕೆ ಮಾಡುವಂತಹದ್ದು. ಅದೇ ನೆಲದ ಮಣ್ಣು, ಅದನ್ನ 1 ಮುಷ್ಟಿ ಹಾಕಿ, ಆಮೇಲೆ 1 kg ಸಾವಯವ ಬೆಲ್ಲ, ಈಗ ಪೇಟೆ ಬೆಲ್ಲ ಅಲ್ಲ, ಆ ಬೆಲ್ಲವನ್ನು ಬಳಕೆ ಮಾಡಿ ಜೀವಾಮೃತವನ್ನ ಮಾಡಿ 7 ದಿವಸ ತನಕ ಕೊಳಿಸಿ ಆಮೇಲೆ ಅದನ್ನು ಸ್ಪ್ರೇ ಮಾಡುವಂತಹದ್ದು. ಬುಡಕ್ಕೂ ಕೂಡ ಹಾಕಬಹುದು, ಸ್ಪ್ರೇನು ಮಾಡಬಹುದು, ಎರಡು ಮಾಡಬಹುದು. ಯಾವ ರೀತಿ ಬದಲಾವಣೆ ಕಾಣುತ್ತದೆ? ಉತ್ತಮ ಬದಲಾವಣೆ ಇದೆ ಈಗ ಅದರಿಂದ. ಈಗ ಅದರಿಂದ ಅಗತೆ ಕಡಿಯುವಂತಹದ್ದು ಅನ್ನುವಂಥದ್ದು ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಅಂದ್ರೆ ನೆಲವನ್ನ ಉಳುಮೆ ಮಾಡುವಂತಹದ್ದು ತೋಟದಲ್ಲಿ. ಈಗ ನೈಸರ್ಗಿಕವಾಗಿ ಎರೆಹುಳುನೆ ಉಳುಮೆ ಮಾಡಲಿಕ್ಕೆ ಸೃಷ್ಟಿ ನಿಯಮ ಇದೆ. ಈಗ ಅದಕ್ಕೆ ವಿರುದ್ಧವಾಗಿ ನಮ್ಮ ಶ್ರಮವನ್ನು ವಹಿಸಿ ಕೈಯಿಂದ ಖರ್ಚು ಮಾಡಿಕೊಂಡು ನಾವು ಮಾಡುವಂತ ಅಗತ್ಯತೆನೇ ಪ್ರಮೇಯನೇ ಇಲ್ಲ. ಈಗ ಅದನ್ನ ಸೃಷ್ಟಿ ನಿಯಮದ ಪ್ರಕಾರ ಅದೇನು ಮಾಡ್ತದೆ ಅದನ್ನೇ ನಾವು ಬಳಕೆ ತಗೊಂಡು ಮಾಡಿದ್ರಿಂದ ಉಳಿತಾಯ ಜಾಸ್ತಿ ಆಗ್ತದೆ, ಸ್ವಾವಲಂಬಿಗಾಗಿ ಬದುಕಲಿಕ್ಕೆ ಅನುಕೂಲ ಆಗ್ತದೆ. ಇನ್ನೊಂದು ವಿಚಾರ, ಇಳುವರಿಯಲ್ಲಿ ನಿರಂತರತೆಯನ್ನ ಕಾಪಾಡಬೇಕಿದ್ರೆ ಸಾವಯವ ಗೊಬ್ಬರದ ಜೊತೆಗೆ ಒಂದಷ್ಟು ರಾಸಾಯನಿಕ ಗೊಬ್ಬರ ಕೂಡ ಬೇಕು ಎನ್ನುವಂತಹ ಒಂದು ಅಭಿಪ್ರಾಯ. ನಿಮ್ಮ ಒಂದು ಅನಿಸಿಕೆ ಏನು? ನಾನು ಧೈರ್ಯವಾಗಿ ಹೇಳ್ತೀನಿ, ನಾನು ರಾಸಾಯನಿಕವನ್ನ ಬಳಸ್ತಾನೂ ಇಲ್ಲ, ಯಾವುದು ಸ್ಪ್ರೇ ಮಾಡ್ತಾ ಇಲ್ಲ. ಆದ್ರೆ ಈ ಜೀವಾಮೃತ ಕೃಷಿ, ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದರಿಂದ ಆರ್ಥಿಕವಾಗಿಯೂ ಸ್ವಾವಲಂಬಿಯಾಗಿದ್ದೀನಿ. ಸ್ವತಂತ್ರವಾಗಿ ನನಗೆ ಏನು ಕೆಲಸ ಬೇಕೋ ಈಗ ಅದನ್ನೂ ಸಹ ಮಾಡ್ತಾ ಇದ್ದೀನಿ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ರಾಸಾಯನಿಕವನ್ನ ಬಳಸ್ತಾ ಹೋದ ಹಾಗೆ ಜೇನು ಕೃಷಿಗೂ ಪೆಟ್ಟು, ಆರೋಗ್ಯದ ಮೇಲೂ ಪೆಟ್ಟು, ರೈತ ಸ್ವಾವಲಂಬಿನೂ ಆಗೋದಿಲ್ಲ. ಆ ವಿಷಯದಲ್ಲಿ ಸ್ವಲ್ಪ ಹಿಂದೇಟನೊಂದು. ಆಮೇಲೆ ಈಗ ಮಾನವ ಶ್ರಮವನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಯಾಂತ್ರೀಕರಣಕ್ಕೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ ನಿಮ್ಮ ಒಂದು ಪರಿಸರದಲ್ಲಿ? ನಮ್ಮ ಪರಿಸರದಲ್ಲಿ ಯಾಂತ್ರೀಕರಣಕ್ಕೆ ಒಳ್ಳೆ ಅವಕಾಶ ಇದೆ. ಈಗ ಅದರಲ್ಲೂ ಏನು ಕೇಳಿದ್ರೆ, ಕೋಆಪರೇಟಿವ್ ಸಿಸ್ಟಮ್, ಸಣ್ಣ ಹಿಡುವಳಿದಾರರು ಎಂದೂ ದೊಡ್ಡ ಮೊತ್ತದ ಯಂತ್ರವನ್ನು ಖರೀದಿ ಮಾಡಬಾರದು. ಈಗ ಅದು ಯಾಕೆಂದ್ರೆ ಇವತ್ತಿನ ದಿನಮಾನದಲ್ಲಿ ಏನಾಗಿದೆ ಕೇಳಿದ್ರೆ, ಸಣ್ಣ ಕುಟುಂಬಗಳು ಜಾಸ್ತಿ, ಆಪರೇಟ್ ಮಾಡುವಂತವ್ರು ಇಲ್ಲ, ವಯಸ್ಸಾದಂತವ್ರು ಜಾಸ್ತಿ. ಯಾಂತ್ರೀಕರಣ ಇದ್ದಾಗೆ ಎಲ್ಲ ಯಂತ್ರಗಳು ಇರ್ತಾವೆ, ಗೋಡೌನ್ ನಲ್ಲಿ ಇರ್ತಾವೆ, ಬಿಟ್ರೆ ಅದು ಉದ್ದೇಶಿತವಾಗಿ ಏನು ಬಳಕೆ ಬೇಕೋ ಅದನ್ನು ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಅದಕ್ಕಾಗಿ ಕೋಆಪರೇಟಿವ್ ಸೊಸೈಟಿಗಳಂತವ್ರು ಅಥವಾ ಸಂಘ ಸಂಸ್ಥೆಗಳಂತವ್ರು ಇವರು ಬಾಡಿಗೆ ಆಧಾರದಲ್ಲಿ ಅದನ್ನ ತಂದು ಬಾಡಿಗೆ ರೂಪದಲ್ಲಿ ಪಡ್ಕೊಂಡು ತಮ್ಮ ಕೆಲಸವನ್ನ ತಾವು ಮುಗಿಸಿ ಅಲ್ಲಿಗೆ ಆ ಲೆಕ್ಕಾಚಾರ ಮುಗಿಸಿಬಿಟ್ರೆ ಹೆಚ್ಚಿನ ಅನುಕೂಲ. ಯಾಂತ್ರೀಕರಣವನ್ನು ಬಳಕೆ ಮಾಡ್ಕೊಂಡಂಗಾಗ್ತದೆ ಅದರಲ್ಲಿ. ಆಮೇಲೆ ಈಗ ಕೃಷಿ ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ ಈಗ ಸಾಂಪ್ರದಾಯಿಕವಾಗಿ ಅಡಿಕೆಯನ್ನ ಚಾಲಿ ಮಾಡುವಂತದ್ದು ಇರ್ತದೆ, ಜೊತೆಗೆ ಹಣ್ಣಡಿಕೆ ಅಥವಾ ಕೆಂಪಡಿಕೆಯನ್ನು ಕೂಡ ಮಾಡುವಂತದ್ದು ಇರ್ತದೆ. ಈ ಸಂದರ್ಭಕ್ಕೆ ಯಾವುದು ಸೂಕ್ತ ಅಂತ? ಈ ಸಂದರ್ಭಕ್ಕೆ ಅಂತಂದ್ರೆ ಅಲ್ಲಿಯ ಆ ಪ್ರದೇಶದ ಅನುಕೂಲವನ್ನ ನೋಡಿಕೊಂಡು ಮಾಡುವಂತದ್ದು. ಈಗ ಕೆಲವರಿಗೆ ಒಣಗಿಸ್ಲಿಕ್ಕೆ ಜಾಗ ಇರೋದಿಲ್ಲ, ಅಂದ್ರೆ ಗೋಟ್ ಮಾಡಿದ್ರೆ ಒಣಗಿಸ್ಲಿಕ್ಕೆ ಜಾಗ ಇರುವುದಿಲ್ಲ, ಅಂತವರು ಕೆಂಪಡಿಕೆಯನ್ನು ಸ್ವಲ್ಪ ಜಾಸ್ತಿ ಮಾಡಬಹುದು. ಆದ್ರೆ ಜಾಸ್ತಿ ಖರ್ಚು ಬರ್ತದೆ. ಇನ್ನು ಅವನು ಆರ್ಥಿಕವಾಗಿ, ಯಾಕಂದ್ರೆ ಕೆಂಪಡಿಕೆಯನ್ನ ಮಾಡಿದವಾಗ 15 ದಿವಸದಿಂದ 20 ದಿವಸದೊಳಗೆ ಅವನು ಆ ಹಣವನ್ನ ಲೆಕ್ಕ ಮಾಡಬಹುದು. ಆದ್ರೆ ಚಾಲಿಯನ್ನ ಮಾಡಿದವಾಗ 4 ರಿಂದ 5 ತಿಂಗಳು ಹೋಗ್ತದೆ. ಅದು ಮಾರ್ಕೆಟ್ಗೆ ಕಳಿಸಿ ಅಲ್ಲಿ ತನಕ ಬಡ್ಡಿ ಹೊರೆಯನ್ನು ಹೊರಬೇಕಾಗ್ತದೆ. ಅವನ ಆರ್ಥಿಕ ಅನುಕೂಲವನ್ನ ನೋಡಿಕೊಂಡು, ಮನೆ ಹತ್ರ ಒಣಗಿಸ್ಲಿಕ್ಕೆ ಕೂಲಿ ಲಭ್ಯತೆ ಇದನ್ನ ನೋಡಿಕೊಂಡು ತೀರ್ಮಾನವನ್ನ ಅವರವರ ಪ್ರದೇಶಕ್ಕೆ ಅವು ಮಾಡ್ಕೊಳ್ಳೋದು ಒಳ್ಳೇದು.
ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹದ್ದು ಹಸಿ ಅಡಿಕೆಯನ್ನ ಖರೀದಿ ಮಾಡ್ತಾರೆ ಅಂತ ಹೇಳಿ ಹೌದು. ಆ ಸಹಕಾರ ಕೋಆಪರೇಟಿವ್ ಹೌದು. ಆಧಾರದಲ್ಲಿ ಇದು ರೈತರಿಗೆ ಏನಾದ್ರು ಅನುಕೂಲ ಆಗ್ತಾ ಇದೆಯಾ? ರೈತರಿಗೆ ಅನುಕೂಲ ಆಗ್ತಾ ಇದೆ, ಅಸಹಾಯಕರಿದ್ದಂಥವರಿಗೆ ಇದು ದೊಡ್ಡ ಅನುಕೂಲ. ಆದ್ರೆ ಸಾಧ್ಯ ಇದ್ದವ ಎಲ್ಲರೂ ಇದನ್ನು ಕೊಡುವಂತ ಪ್ರವೃತ್ತಿ ಬೆಳಿಬಾರದು. ಯಾಕಂದ್ರೆ ಯಾರೇ ಕೊನೆ ಕೊಯ್ದಿದ್ರೂ ಸಹ ಈಗ ಖರೀದಿ ಮಾಡ್ಲಿಕ್ಕೆ ಅಂತ ಮಾರ್ಕೆಟಿಗೆ ಒಯ್ಬೇಕಾದ್ರೆ ಹಸಿ ಅಡಿಕೆಯನ್ನ ಮನೆಯಿಂದ ಕೊಯ್ದು ಮಾರ್ಕೆಟಿಗೆ ತಗೊಂಡೋಗಿ ಆ ಟೆಂಡರ್ ಬರೆಯುವಂತ ಇದಿಷ್ಟು ಖರ್ಚು ವೆಚ್ಚವನ್ನ ಕಡಿಮೆ ಮಾಡಿ ಅವನಿಗೆ ಲಾಭ ಆಗ್ಬೇಕು ಅನ್ನೋ ಉದ್ದೇಶದಲ್ಲೇ ಅವ್ ಮಾಡಿರ್ತಾನೆ. ನಮ್ಮ ಜಮೀನಲ್ಲಿ ನಾವು ಬೆಳೆದಂತ ಬೆಳೆಯನ್ನ ಅವು ಲಾಭ ಮಾಡ್ಕೊಳ್ಳಿಕ್ಕೆ ಮಾಡ್ತಾ ಇದ್ದಾನೆ. ಆ ಲಾಭವನ್ನ ಇವರು ಆರ್ಥಿಕವಾಗಿ ಅನುಕೂಲವನ್ನ ಸೃಷ್ಟಿ ಮಾಡಿಕೊಂಡು ತಡದ ತಾನು ಕೊಟ್ಟರು ನಡೀತದೆ ಅನ್ನುವಂತ ಒಂದು ವ್ಯವಹಾರವನ್ನ ಇವು ಮಾಡ್ಕೊಂಡ್ರೆ, ಆ ವ್ಯಾವಸ್ಥಿಕ ವ್ಯವಸ್ಥೆಯನ್ನ ಇವು ಬೆಳೆಸ್ಕೊಂಡ್ರೆ ಚಾಲಿಯನ್ನು ಮಾಡಬಹುದು. ಮನೆ ಹತ್ರ ಮಾಡುವಂತಹದ್ದು ಹೆಚ್ಚು, ಸಾಗಾಟ ಕಡಿಮೆ ಆಗ್ತದೆ, ಖರ್ಚು ವೆಚ್ಚಗಳು ಕಡಿಮೆ ಆಗ್ತವೆ, ಅನುಕೂಲ ದೃಷ್ಟಿಯಿಂದನೂ. ಆದ್ರೆ ಮನೆಯಲ್ಲಿ ನೋಡಿಕೊಳ್ಳುವ ಸಂಖ್ಯೆ ಎಷ್ಟು, ಜನಸಂಖ್ಯೆ ಎಷ್ಟು ಅನ್ನೋ ಆಧಾರದಲ್ಲಿ ಅವು ಇದನ್ನು ನಿರ್ಧಾರ ತಗೊಳ್ಬೇಕಾಗ್ತದೆ. ಈ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹದ್ದು ಕೊಳೆ ರೋಗದ ಜೊತೆಗೆ ಎಲೆ ಚುಕ್ಕೆ ರೋಗ ಎನ್ನುವಂತಹದ್ದು, ಇದರ ಒಂದು ಗಂಭೀರತೆ ಎಷ್ಟರ ಮಟ್ಟಿಗೆ ಇದೆ ಮತ್ತು ಸಮಗ್ರವಾಗಿ ಹೇಗೆ ನಿರ್ವಹಣೆ ಮಾಡಬಹುದು? ಇದಕ್ಕೆ ಹೆಚ್ಚಿನದಾಗಿ ಎಲೆ ಚುಕ್ಕೆ ರೋಗ ಈಗಾಗಲೇ ನಾನು ಕೆಲವು ಪ್ಲಾಟ್ ಅನ್ನು ಓಡನಾಡಿ ನೋಡಿದ್ದೇನೆ. ರೈತರ ಪರಿಸ್ಥಿತಿ ಬಹಳ ಗಂಭೀರ ಇದೆ. ಮುಂದಿನ ದಿನಮಾನಗಳಲ್ಲಿ ಬದುಕು ಹೇಗೆ ಸಾಗಿಸೋದು ಅನ್ನುವಲ್ಲಿ ತನಕ ಈಗ ಅವರ ಜೀವನ ಇದೆ, ಈಗ ಆ ಕುಟುಂಬದ ಒಂದು ವ್ಯವಸ್ಥೆ. ಈಗ ಅದಕ್ಕೆ ಇನ್ನು ಅವ್ರು ಮಾಡುವಂತದ್ದು ಏನು ಕೇಳಿದ್ರೆ ಬದಲಿ ಬೆಳೆಗೆ ಹೋಗುವಂತಹದ್ದು. ಈಗ ಕಾಫಿನೋ ಅಥವಾ ಗೇರು ಕೃಷಿನೋ ಅಥವಾ ಜೇನು ಕೃಷಿ, ಅದಕ್ಕೆ ಬದಲಿ ವ್ಯವಸ್ಥೆಯನ್ನ ಅವರು ಕಂಡುಕೊಳ್ಳುವಂತದ್ದೇ ಹೆಚ್ಚಿನದಾಗ ಅನುಕೂಲ. ಇನ್ನೊಂದು ಸಾವಯವ ಗೊಬ್ಬರವನ್ನ, ಸಾವಯವ ಅಂದ್ರೆ ಚೀಲದ್ದು ಅಂತ ನಾ ಹೇಳ್ತಾ ಇಲ್ಲ, ದೊಡ್ಡಿ ಗೊಬ್ಬರ, ಕುರಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರ, ಇಂಥವನ್ನ ನೈಸರ್ಗಿಕ ನಮ್ಮ ಕಣ್ಣೆದುರಿಗೆ ಕಾಣುವಂತದ್ದು ಎರೆ ಗೊಬ್ಬರ, ಇಂಥವನ್ನ ಬಳಕೆ ಮಾಡಿ ಭೂಮಿಯ ಗುಣಮಟ್ಟವನ್ನ ವೃದ್ಧಿಸಿ ಆ ರೋಗವನ್ನ ಹತೋಟಿ ತಂದ್ಕೊಳ್ಳುವಂತದ್ದು. ಎಲ್ಲದೂ ಈಗ ಏನಾಗಿದೆ, ಹೊರಗಿಂದ ಎಲ್ಲ ಚೀಲದಲ್ಲಿ ಗೊಬ್ಬರ ತರ್ತಾ ಇದ್ದಂತದ್ದು, ಅವರು ಹೇಳದಂತದ್ದು ಇವರು ಬ್ರೇನ್ ವಾಶ್ ಮಾಡ್ತಾ ಇದ್ದಿದ್ದು. ಆಕ್ಚುಲಿ ನೈಜತೆ ಏನ್ ನಡೀತಾ ಇದೆಯೋ ಇದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಈಗ ಅದಕ್ಕಾಗಿ ಎಲ್ಲ ಬ್ರ್ಯಾಂಡೆಡ್ಡಿಗಾಗಿ ಇವರು ಮನಸ್ಸೋಲೋದ್ರ ಬದಲು ನಮ್ಮ ಕಣ್ಣೆದುರಿಗೆ, ನಮ್ಮ ಕೈಯಲ್ಲಿ ಏನಾಗ್ತದೋ ನಮ್ಮ ಕಣ್ಣೆದುರಿಗೆ ಉತ್ಪಾದನೆ ಆಗುವಂತಹ ಗೊಬ್ಬರವನ್ನೇ ಹಾಕಿ ಬಳಕೆ ಮಾಡಿದ್ರೆ 100ಕ್ಕೆ 100 ಇದು ಹತೋಟಿಗೆ ತರಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಈಗಾಗಲೇ ನೀವು ಪ್ರಸ್ತಾಪ ಮಾಡಿದ್ರಿ ಇನ್ನೊಂದು ವಿಚಾರ, ಈ ಕಾಳು ಮೆಣಸಿನ ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ ಬಿಳಿ ಮೆಣಸು ಮಾಡುವಂತಹದ್ದು ಮತ್ತು ಗುಣಮಟ್ಟದ ಕಪ್ಪು ಬಣ್ಣದ ಒಂದು ಕಾಳು ಮೆಣಸನ್ನ ಮಾರುಕಟ್ಟೆ ಮಾಡುವಂತಹದ್ದು. ಈ ವಿಧಾನದ ಬಗ್ಗೆ ಹೇಳಿ, ಜೊತೆಗೆ ಇದರಿಂದ ಏನು ಅನುಕೂಲತೆ ಇದೆ ಅಂತ ಹೇಳಿ. ಈಗ ಕಾಳು ಮೆಣಸನ್ನ ಕೊಯ್ಲ್ ಆದ ನಂತರ ಕಾಳನ್ನ ಉದುರಿಸಿ ಹಣ್ಣು ಕಾಳುಗಳನ್ನ ಪ್ರತ್ಯೇಕಿಸಬೇಕು. ಹಣ್ಣು ಕಾಳುಗಳನ್ನ ಪ್ರತ್ಯೇಕಿಸಿ ಹಾಕಿದ್ದಂತನ್ನ ಅದು ಕೊಳೆಯಲಿಕ್ಕೆ ಬಿಡಬೇಕು. ಒಂದು 25-30 ದಿವಸ ಅದ ಕಾಳು ಹೇಗೆ ಬಿಡುಗಡೆ ಆಗಿದೆ, ಸಿಪ್ಪೆಯನ್ನ ಕಳಚ್ಕೊಂಡಿದೆ ಅನ್ನೋದ್ರ ಮೇಲೆ ಅದು ಆಮೇಲೆ 20 ದಿವಸ 30 ದಿವಸ ಬಿಟ್ಟು ಅದು ತೊಳೆದು ಒಣಗಿಸಿ ಅದು ಮಾರ್ಕೆಟ್ ಮಾಡುವಂತದ್ದು. ಇನ್ನು ಕಪ್ಪು ಕಾಳು ಮಾಡುವಂತಹ ಒಂದು ವಿಧಾನ, ಹಸಿ ಕಾಳನ್ನ ಕರೆಯನ್ನ ಕೊಯ್ದ ನಂತರ ಆ ಕಾಳನ್ನ ಉದುರಿಸಿ ಅದನ್ನ ಪ್ಲಾಸ್ಟಿಕ್ ಶೀಟ್ ನಲ್ಲಿ ಹಾಕಿ 1 ರಿಂದ 2 ದಿವಸ ತೆಳುವಾಗಿ ಹರಡಿ ಪ್ಲಾಸ್ಟಿಕ್ ಸೂರ್ಯಕಿರಣದಲ್ಲಿ ಮುಚ್ಚಿಟ್ಟು ಆಮೇಲೆ ಬಿಸಿಲಿಗೆ ತೆರೆದ ನಂತರ ಆ ಕಾಳು ಕಪ್ಪಾಗಿ ಬರ್ತದೆ. ಅದನ್ನ ಒಂದು 2 ರಿಂದ 3 ಬಿಸಿಲು, ಅದರಲ್ಲೂ ಸಹ 65% ತೇವಾಂಶ ಇರುವಂತೆ ನೋಡಿಕೊಂಡು ಆ ಕಾಳನ್ನ ರೆಡಿ ಮಾಡಬಹುದು. ಮುಂದೆ ಕ್ಲೀನ್ ಮೂವ್ಸ್ ಮಾಡಬೇಕು. ಕಾಳು ಮೆಣಸು ಸೇರಿದ ಹಾಗೆ ಈ ಕೃಷಿ ಉತ್ಪನ್ನಗಳನ್ನ ಶೇಖರಿಸಿ ಇಡುವಂತಹ ಒಂದು ವಿಧಾನದಲ್ಲಿ ಯಾವ ರೀತಿ ಸುಧಾರಣೆ ಆಗಿದೆ? ಶೇಖರಿಸಿ ಇಡುವಂತ ವಿಷಯದಲ್ಲಿ ಈಗೆಲ್ಲ ಪ್ಲಾಸ್ಟಿಕ್ ಕೊಟ್ಟೆ ಇಂಥವೆಲ್ಲ ಮಾಧ್ಯಮಗಳು ಸಾಕಷ್ಟು ಬಂದಿದ್ದಾವೆ. ಇನ್ನು ಮಾರ್ಕೆಟ್ನಲ್ಲೂ ದೂವ ಇಂಥದ್ದೆಲ್ಲ ವ್ಯವಸ್ಥೆಗಳು, ಅಡಿಕೆ ಇಂಥದ್ದಕ್ಕೆಲ್ಲ ಬಂದಿದೆ. ಆ ವ್ಯವಸ್ಥೆಯನ್ನು ಸಹ ಬಳಕೆ ಮಾಡ್ಕೊಳ್ಬಹುದು. ಅಡಿಕೆಗೆ 365 ದಿವಸ ಮಾರ್ಕೆಟ್ ಇದೆ. ಈಗ ಬಾಳೆ, ತರಕಾರಿಯಂತೆ, ಹಾಲಿನಂತೆ ಇವತ್ತೇ ಮಾರಾಟ ಮಾಡಬೇಕು ಅನ್ನುವಂತ ಬೆಳೆ ಇದಲ್ಲ. ಈಗ ತಡೆದು ಮಾರಾಟ ಮಾಡಬಹುದು. ಈಗ ಚಾಲಿಯನ್ನ, ಕೆಂಪಡಿಕೆಯನ್ನ ಚಾಲಿಯಾಗಿ ಮಾಡಿದವಾಗ ಅವ ಏಪ್ರಿಲ್ ಮೇದಲ್ಲೂ ಸುಲಿಬಹುದು, ಅಕ್ಟೋಬರ್ದಲ್ಲೂ ಸುಲಿಬಹುದು, ಡಿಸೆಂಬರಿಗೂ ಸುಲಿದು ಅವು ಮಾರಾಟ ಮಾಡಬಹುದು. ಅವಾಗ ಶೇಖರಣೆ ಅಂತ ಕಷ್ಟ ಏನಾಗುದಿಲ್ಲ. ಮಳೆಯಿಂದ ರಕ್ಷಣೆ ಬೆಚ್ಚಗಾಗಿಡುವಂತೆ ಅಷ್ಟೇ ನೋಡ್ಕೊಳ್ಳುವಂಥದ್ದು ಮಾತ್ರ ಉಳಿತದ. ಅವಾಗ ಕೊನೆಯ ಹಾಗೂ ಪ್ರಮುಖವಾದಂತಹ ಒಂದು ಪ್ರಶ್ನೆ, ಯುವಕರನ್ನ ಮತ್ತೆ ಕೃಷಿಗೆ ಬರುವ ಹಾಗೆ ಮಾಡುವುದು ಹೇಗೆ ಅಂತ ಹೇಳಿ. ಯುವಕರ ದೃಷ್ಟಿ ಯಾವಾಗಲೂ ಪೇಟೆಯ ಕಡೆಗೆ ಇರ್ತದೆ ಅಥವಾ ತಿಂಗಳು ಪಡೆಯುವಂತಹ ಒಂದು ಸಂಬಳದ ಮೇಲೆ ಇರ್ತದೆ ಅಂತ ಹೇಳಿ. ಇದರ ಬದಲಿಗೆ ಗ್ರಾಮೀಣ ಪ್ರದೇಶದ ಒಂದು ಕೃಷಿ ಕುಟುಂಬದಲ್ಲಿ ಇದ್ದುಕೊಂಡು ಯಾವ ರೀತಿಯ ಒಂದು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಬಹುದು ಅಂತ. ಈಗ ಗ್ರಾಮೀಣ ಪರಿಸರದಲ್ಲೇ ಇದ್ದುಕೊಂಡು ಶಿಕ್ಷಣವಂತರಾಗಿಯೂ ಗ್ರಾಮದಲ್ಲೇ ಇದ್ದುಕೊಂಡು ಬದುಕು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ಮಕ್ಕಳದ್ದು ಮಾತ್ರ ಒಂದೇ ಮಾನಸಿಕ ಜವಾಬ್ದಾರಿ ಅಲ್ಲ, ಪಾಲಕರ ಜವಾಬ್ದಾರಿನೂ ಇದೆ.
ಪಾಲಕರ ಜವಾಬ್ದಾರಿ ಅಂದೇನು ಕೇಳಿದರೆ, ನಾವು ನಮ್ಮ ಮಕ್ಕಳನ್ನ ಹೇಗೆ ಗೈಡ್ ಮಾಡ್ತೀವಿ ಅನ್ನೋದು ಒಂದು ಮುಖ್ಯ. ದಿನನಿತ್ಯ ನಮ್ಮ ಮಕ್ಕಳನ್ನ ನೀನು ಓದು ಅಂತ ಬಿಟ್ರೆ, ನಮ್ಮ ತೋಟಕ್ಕೆ ಗದ್ದೆಗೆ ನಾವು ಕರ್ಕೊಂಡು ಹೋಗದೇ ಇದ್ರೆ ಅವರಿಗೆ ಆ ಒಂದು ಪರಿಸರದ ಜ್ಞಾನವೂ ಇರೋದಿಲ್ಲ. ಕೊಟ್ಟಿಗೆಗೆ ಹೋದ್ರೆ ದನವನ್ನು ನೋಡಿದ್ರೆ ಹೇಸ್ಕೊಳ್ತಾರೆ, ತೋಟಕ್ಕೆ ಹೋದ್ರೆ ಅರಳು ಬಡಿತದೆ ಅಂತಾರೆ. ಅದಕ್ಕಾಗಿ ಆ ಮನಸ್ಥಿತಿಯಿಂದ ಬೇರ್ಪಟ್ಟು ಅವರು ತಮ್ಮ ದಿನನಿತ್ಯದ ಒಂದು ವ್ಯವಹಾರದಲ್ಲಿ ಅವರು ನಮ್ಮ ಜೊತೆ ಕೃಷಿಯಲ್ಲೇ ಭಾಗಿಯಾಗುವಂತೆ ಬೆಳೆಸುವಂತ ಒಂದು ಪ್ರವೃತ್ತಿ ಬರಬೇಕು. ಆ ಬೆಳೆಸುವಂತ ಪ್ರವೃತ್ತಿ ಬಂದ ನಂತರ ಮುಂದೂ ಸಹ ಶಿಕ್ಷಣವಂತರ ಆದ ಮೇಲೂ ಅವರಿಗೆ ಆರ್ಥಿಕ ಒಂದು ವ್ಯವಸ್ಥೆ ಭದ್ರತೆಯನ್ನು ಕಲ್ಪಿಸಿಕೊಡುವಂತ ಒಂದು ವ್ಯವಸ್ಥೆ ಆಗಬೇಕು. ಇವತ್ತಿನ ಏನಾಗಿದೆ ಕೇಳಿದ್ರೆ, ಆರ್ಥಿಕ ಭದ್ರತೆ ಇಲ್ಲ, ಸ್ವಾತಂತ್ರ್ಯ ಇದೆ ಅನ್ನೋ ಕಾರಣಕ್ಕಾಗಿ ಇವತ್ತು ಮಕ್ಕಳು ಹೊರಗೆ ಹೋಗ್ತಾ ಇದ್ದಿದ್ದು. ವ್ಯವಹಾರ ಮುಕ್ತವಾಗಿರ್ಬೇಕು, ವ್ಯವಹಾರ ಆ ಮಕ್ಕಳಿಗೆ ಗೊತ್ತಿರಬೇಕು. ಆದಾಯ ಎಷ್ಟು ಬಂದಿದೆ, ಎಷ್ಟು ಖರ್ಚಿದೆ, ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಪೂರ್ತಿ ಪರಿಜ್ಞಾನ ಅವ್ರಿಗೆ ಇದ್ದವಾಗ ಆ ಮಕ್ಕಳು 100% ಪೇಟೆಯಲ್ಲಿ ಹೋಗಿದ್ದಿದ್ರು ಮನೆಗೆ ಬಂದು ಮನೆ ಕೃಷಿ ಜೊತೆಗೆ ತೊಡಕೊಂಡು ಕೃಷಿಯ ಜೊತೆಗೆ ಉದ್ಯೋಗವನ್ನು ಸಹ ಮಾಡುವಂತ ಒಂದು ವ್ಯವಸ್ಥೆ ಆಗ್ತದೆ. ಕೃಷಿಯೂ ಸಹ ದೂರ ಹೋಗೋದಿಲ್ಲ, ಇನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಇದೇ ಪ್ರಶ್ನೆಗೆ ಇನ್ನೊಂದು ಪೂರಕವಾದಂತಹ ಒಂದು ಪ್ರಶ್ನೆಯನ್ನ ಕೇಳಬೇಕು. ಕೃಷಿ ಕುಟುಂಬದಲ್ಲಿ ಜವಾಬ್ದಾರಿ ಮತ್ತು ಆಡಳಿತವನ್ನು ಹಸ್ತಾಂತರಿಸುವುದು ಹೇಗೆ ಯುವಜನತೆಗೆ? ಅದು ಹಿರಿಯರಾಗಿದ್ದುಕೊಂಡು ಆ ತರಬೇತಿಯನ್ನ ಕಂಪ್ಲೀಟ್ ಮಾಡ್ತಾನೆ ಹೋಗ್ಬೇಕು. ಒಮ್ಮೆಲೆ ಆಗುವಂತ ಕೆಲಸವಲ್ಲ. ದಿನನಿತ್ಯದ ವ್ಯವಹಾರಗಳಿರ್ತವೆ, ದೊಡ್ಡ ಮೊತ್ತದ ಕೆಲಸಗಳು ಒಮ್ಮೆಲೆ ಬಂದಿರ್ತವೆ. ಈ ಕೆಲಸವನ್ನ ಮಾಡಿದ್ರೆ ಹೇಗೆ, ಮಾಡದೆ ಇದ್ರೆ ಹೇಗೆ, ಒಮ್ಮೆಲೆ ಮಾಡಿದ್ರೆ ಕುಟುಂಬಕ್ಕಾಗುವಂತ ನಷ್ಟ ಏನು, ಅಥವಾ ಮುಂದೆ ದೀರ್ಘಾವಧಿ ಆಲೋಚನೆಯನ್ನು ಇಟ್ಟುಕೊಂಡು ಕೃಷಿಯಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ 10-20 ವರ್ಷದ ಕೆಲಸಗಳನ್ನು ಮುಂದಾಲೋಚನೆ ಇಟ್ಟು ಮಾಡಬೇಕಾಗ್ತದೆ. ಆ ಮಾಡುವಂತ ಸಂದರ್ಭದಲ್ಲಿ ಆ ಹಿರಿಯ ಅಥವಾ ಆ ಕುಟುಂಬದಲ್ಲಿ ತಿಳುವಳಿಕೆ ಇದ್ದಂತ ಏನಿದ್ದಾನೆ ಆ ಮಕ್ಕಳಲ್ಲಿ ಇಟ್ಟು ಚರ್ಚೆ ಮಾಡಿ ಮಾಡಿದವಾಗ, ಸಾಧಕ ಬಾಧಕಗಳನ್ನೂ ವಿಚಾರ ಮಾಡಿದವಾಗ ಅದು ಅನುಕೂಲ ಆಗ್ತದೆ. ಕೃಷಿಯನ್ನು ಬೆಳೆಸ್ಕೊಂಡು ಹೋಗ್ಲಿಕ್ಕೂ ಅನುಕೂಲ ಆಗ್ತದೆ. ಬಹಳ ಸಂತೋಷ ವಿಘ್ನೇಶ್ವರ ಭಟ್ ಭೈರುಂಬಿಯವರೇ. ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ತಾ ಇದ್ರಿ, ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಸ್ವಾವಲಂಬನೆಯ ಜೊತೆಗೆ ಒಂದು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳೋದಕ್ಕೂ ಕೂಡ ಸಾಧ್ಯ ಇದೆ ಅನ್ನುವಂಥ ಒಂದು ಮಾತನ್ನ, ಧೈರ್ಯದ ಮಾತನ್ನ ಸೇರಿಸಿದ್ರಿ. ತುಂಬಾ ಸಂತೋಷ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.